ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈ ಕೂಡಲೇ ಡಯಲ್ ಮಾಡಿ ಮಾತನಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಮುಕ್ತ ವೇದಿಕೆ ಅಂತಂದರೆ ಅದು ಖಂಡಿತವಾಗ್ಲೂ ಕೂಡ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಪ್ರತಿದಿನ 8 ಗಂಟೆಗೆ ಪ್ರಸಾರವಾಗುವ ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತಾನೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆಗೆ ಯಾಕೆ ಶುಕ್ರ ಗ್ರಹವನ್ನೇ ನೋಡ್ತಾರೆ, ಶುಕ್ರ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅನ್ನೋದರ ಬಗ್ಗೆ ಗುರುಜಿಯವರು ಇವತ್ತು ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ, ಮೊದಲಿಗೆ ಎಲ್ಲರಿಗೂ ಒಂದು ಜ್ಯೋತಿಷ್ಯದಲ್ಲಿರ್ತಕ್ಕಂಥವ್ರಿಗೆ ಒಂದು ತಪ್ಪು ಮಾಹಿತಿ ಇದೆ. ಆ ತಪ್ಪು ಮಾಹಿತಿ ಏನು ಅಂತಂದರೆ, ಮದುವೆ ಅಂದಿದ ತಕ್ಷಣ ಶುಕ್ರ ಅಂದ್ಬಿಡ್ತಾರೆ. ಇಲ್ಲೇ ತುಂಬ ಜನ ಜ್ಯೋತಿಷ್ಯದ ವಿಚಾರದಲ್ಲಿ ಅಲ್ಪ ವಿಚಾರಗಳು ತಿಳಿದಿರ್ತಕ್ಕಂಥದ್ದು. ಲಗ್ನ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. 7ನೇ ಮನೆ, ಅಲ್ಲಿಂದ ಮದುವೆಯ ಕಾರಕಗ್ರಹ ಶುಕ್ರ ಅಲ್ಲ. ಮದುವೆಗೆ ಕಾರಕ ಯಾರ್ಯಾರು ಅಂತಂದರೆ ಪ್ರತಿಯೊಂದು ಲಗ್ನಕ್ಕೂ 7ನೇ ಮನೆ. ಈಗ ಕನ್ಯಾ ಲಗ್ನ ತಗೊಂಡ್ರೆ 7ನೇ ಮನೆ ಗುರು ಬರುತ್ತೆ. ಗುರು ಕಾರಕ ಆಗ್ತಾನೆ ವಿವಾಹಕ್ಕೆ. ಗುರುನೇ ನೋಡಬೇಕು ಮದುವೆ ಕೊಡ್ತಾನಾ ಇಲ್ವಾ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. 2ನೇ ಕಾರಕ ಯಾರು 7ನೇ ಮನೇಲಿ ಕೂತ್ಕೊಳ್ತಾರೆ ಅವರು 2ನೇ ಕಾರಕಗಳಾಗ್ತಾರೆ. ಒಂದು ಪ್ರೈಮರಿ ಕಾರಕ ಸಪ್ತಮಾಧಿಪತಿ, ಸೆಕೆಂಡ್ ಕಾರಕ ಸಪ್ತಮದಲ್ಲಿರ್ತಕ್ಕಂಥ ಗ್ರಹಗಳು. ಇವೆರಡೂ ಸೇರಿ ವಿವಾಹವನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ನಾವು ನೋಡ್ತೀವಿ. ಇವೆರಡೂ ಗ್ರಹ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ವಿವಾಹ ಆಗುತ್ತೆ. ಈ ಸಂದರ್ಭದಲ್ಲಿ, ಈ ಎರಡು ಸಂದರ್ಭದಲ್ಲಿ ಶುಕ್ರ ಬಂದಾಗ ಶುಕ್ರನ ನಾವು ಮದುವೆಗೆ ಕಾರಕ ಅಂತ ಇಲ್ಲಿ ತಗೊಳ್ತೀವಿ. ಆದರೆ ಸಾಮಾನ್ಯವಾಗಿ ಈ ಪರಾಶರ ಹೇಳ್ತಕ್ಕಂಥ ಅನೇಕರು ಶುಕ್ರ ಚೆನ್ನಾಗಿಲ್ಲ ಮದುವೆ ಚೆನ್ನಾಗಾಗಲ್ಲ ಅಂತಕ್ಕಂಥದ್ದು ಡೋಂಗಿ, ಸುಳ್ಳು, ಬರಲ್ಲ ಆ ಥರ ಲೆಕ್ಕ. ಹಾಗಿದ್ರೆ ಶುಕ್ರನ ಯಾಕೆ ಅಷ್ಟೊಂದು ಹೇಳ್ತಾರೆ ವಿವಾಹಕ್ಕೆ? ಇನ್ನು ಹೆಣ್ಣುಮಕ್ಕಳಿಗೆ ಕೆಲವರು ಮಂಗಳ ಅಂತಾರೆ, ಇನ್ನು ಕೆಲವರು ಗುರು ಅಂತಾರೆ. ಇಲ್ಲೂ ದ್ವಂದ್ವ. ಒಂದು ವಿಚಾರ ಹೇಳೋಕ್ಕೆ ನಿಜವಾದ ಶಾಸ್ತ್ರದ ವಿಚಾರ ಹೇಳ್ತೀನಿ. ಮೊಟ್ಟ ಮೊದಲಿಗೆ ಶುಕ್ರ ಅಂತ ತಗೊಂಡ್ರೆ ಈ ಧಾತುಗಳು ಬರುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಧಾತುಗಳು. ಶುಕ್ರ ಗುಪ್ತಾಂಗದಲ್ಲಿರ್ತಕ್ಕಂಥ ವೀರ್ಯವನ್ನು ತೋರಿಸುತ್ತೆ. ಸಿಮೆನ್, ವೀರ್ಯ, ಇದು ಪಾಯಿಂಟ್ ನಂಬರ್ 1. ಹಾಗೆ ಶೃಂಗಾರವನ್ನು ತೋರಿಸ್ತಕ್ಕಂಥ ಒಂದು ಗ್ರಹ ಇದೆ, ಅದು ಶುಕ್ರನೇ. ಇವಾಗ ನಿಮಗೆ ಒಂದು ಭಾಳಷ್ಟು ಬೊಂಬಾಟಾಗಿರ್ತಕ್ಕಂಥ ಉದಾಹರಣೆ ಕೊಡ್ತೀನಿ. ತುಂಬ ಜನ ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ಹೇಳ್ತಾರೆ, ನನ್ನ ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಯಾಕ್ರಿ ಚೆನ್ನಾಗಿದ್ದಲ್ಲ, ಒಳ್ಳೆಯವ್ರಿಗೆ ಇದಕ್ಕೆ ಆಫೀಸ್ಗೆ ಹೋಗ್ತಾರೆ, ಬರ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ, ರೊಮ್ಯಾನ್ಸೇ ಇಲ್ಲ, ಆ ಅಪ್ಪನಿಗೆ ಪ್ರೀತಿ ಅಂದ್ರೇ ಗೊತ್ತಿಲ್ಲ. ಇದು ಶುಕ್ರನಿಗೆ ನಾವು ತಗೋಬೇಕಾಗತ್ತೆ. ಆ ಜಾತಕದಲ್ಲಿ ಅವನಿಗೆ ಪ್ಯಾಷನ್ ಇದೆಯಾ, ಆ ಒಂದು ಆಸಕ್ತಿ, ಶೃಂಗಾರದ ಬಗ್ಗೆ ಆಸಕ್ತಿ, ಇವೆಲ್ಲ ಇಂಪಾರ್ಟೆಂಟು. ಇನ್ನೊಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಸಮಸ್ಯೆ ಇದೆ. ಅವನಿಗೆಲ್ಲ ಒಳ್ಳೆಯವನೇ,
ಆದರೆ ಅವ್ರಿಗೆ ಆ ವಿಚಾರದಲ್ಲಿ ಸಮಸ್ಯೆ ಇದೆ. ಆವಾಗ ಶುಕ್ರ ಇಂಪಾರ್ಟೆಂಟ್ ಆಗ್ತಾನೆ. ಸೊ ಜ್ಯೋತಿಷ್ಯ ಕಲಿತಕ್ಕಂಥವ್ರೆಲ್ಲರೂ ಯಾರು ಇದ್ದಾರೆ, ಅಸ್ಟ್ರಾಲಜಿ ಲೈನಲ್ಲಿ ಇದ್ದಾರಲ್ಲ, ಅವರೆಲ್ಲ ಶುಕ್ರನ್ನ ಅಷ್ಟಕ್ಕೆ ಮಾತ್ರ ನೋಡಿ ನಿಲ್ಲಿಸ್ಬೇಕು. ಅದನ್ನು ತಗೊಂಡು ಬಂದು ಮದುವೆಗೆ ತೋರಿಸ್ಬಾರ್ದು, ರಾಂಗ್. ಇದೇ ಥರ ಹೆಣ್ಮಕ್ಳಲ್ಲಿರ್ತಕ್ಕಂಥ ಗ್ರಹ, ನಾನು ಆವಾಗಲೇ ಹೇಳ್ದಂಗೆ ಆ ಗ್ರಹನೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ. ಸೊ ಹಾಗೆ ಓಕೆ, ಒಂದು ಕಾಲ್ ತೊಗೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.